ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 22, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ, ಫ್ರೀ ಬೀಸ್ ಡಿಫರೆಂಟ್ ಫ್ರಮ್ ಇನ್ವೆಸ್ಟಿಂಗ್ ಇನ್ ವೆಲ್ಫೇರ್ ಫಾರ್ ದ ಮಾರ್ಜಿನಲೈಸ್ಡ್ ಸೇಸ್ ಸುಪ್ರೀಂ ಕೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಈ ಒಂದು ಫ್ರೀ ಬೀಸ್ಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಈ ಮೊದಲು ಈ ಒಂದು ಫ್ರೀ ಬೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ಜಜ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಇವಾಗ ತನ್ನ ಒಂದು ಒಪಿನಿಯನನ್ನು ಚೇಂಜ್ ಮಾಡಿದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಫ್ರೀ ಬೀಸ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿರಬೇಕು. ವೆಲ್ಫೇರ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸೂರ್ಯಕಾಂತ್ ಅವರ ಒಪಿನಿಯನ್ ಏನಿದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಮೊದಲು ಫ್ರೀ ಬೀಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ ಅಥವಾ ವೆಲ್ಫೇರಿಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಕ್ಲಾರಿಟಿ ನಮಗೆ ಗೊತ್ತಿರಬೇಕು. ಫ್ರೀ ಬೀಸ್ ಅಂತ ಬಂದಾಗ ಇವಾಗ ಪೊಲಿಟಿಕಲ್ ಪಾರ್ಟೀಸ್ಗಳು ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ಸನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕರ್ನಾಟಕದಲ್ಲಿರುವಂಥದ್ದನ್ನೇ ತೆಗೆದುಕೊಳ್ಳೋದಾದರೆ 5 ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದರು. ಇದರಿಂದ ಸರ್ಕಾರ ಎಷ್ಟರ ಮಟ್ಟಿಗೆ ಲಾಸಲ್ಲಿ ಹೋಗ್ತಾ ಇದೆ, ಎಷ್ಟರ ಮಟ್ಟಿಗೆ ಸಾಲವನ್ನು ಭರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಕರ್ನಾಟಕ ಸರ್ಕಾರದ ಒಂದು ಡೆಟ್ ಇವಾಗ ಇನ್ಕ್ರೀಸ್ ಆಗ್ತಾನೇ ಇರುವಂಥ ಸ್ಥಿತಿಗತಿಯನ್ನು ನೋಡ್ತಾ ಇದ್ವಿ. ಫ್ರೀ ಬೀಸ್ ಅಂತ ಬಂದಾಗ ಅನೌನ್ಸ್ ಮಾಡಿಬಿಡ್ತಾರೆ ಇರ್ರ್ಯಾಷನಲ್ ಆಗಿ, ಬಟ್ ಸಸ್ಟೈನೇಬಲ್ ಆಗದೆ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇರುವಂಥದ್ದಾಗಿ ಗಮನ ಹರಿಸ್ಬೋದು. ಸರ್ಕಾರದ ಒಂದು ಫೈನಾನ್ಸನ್ನು ಇದು ಏನು ಮಾಡ್ತಾ ಇದೆ, ಕಂಪ್ಲೀಟಾಗಿ ಡ್ರೈನ್ ಮಾಡಿರುವಂಥ ಒಂದು ಸ್ಥಿತಿಗತಿಗಳು. ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಇಂಟೆನ್ಷನ್ ಏನಿರುತ್ತೆ, ಎಲೆಕ್ಷನಲ್ಲಿ ಗೆಲ್ಲಬೇಕು, ಹೆಚ್ಚು ವೋಟರ್ಸನ್ನು ತಮ್ಮ ಕಾನ್ಫಿಡೆನ್ಸಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಅಜೆಂಡಾನ ಮುಖಾಂತರ ಅನೌನ್ಸ್ ಮಾಡ್ತಾರೆ, ಪ್ರಾಮಿಸಸನ್ನು ಪ್ರೊವೈಡ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಫ್ರೀ ಬೀಸ್ಗಳು ಪ್ರಾಬ್ಲಮೆಟಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಕ್ಲಿಯರಾಗಿ ಫ್ರೀ ಬೀಸ್ ಅಂತಂದರೆ ಗೊತ್ತಾಯಿತು. ಆದರೆ ವೆಲ್ಫೇರ್ ಸ್ಕೀಮ್ಸ್ ಅಂತಂದರೆ ಏನು? ವೆಲ್ಫೇರ್ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ DPSPಯಲ್ಲಿರ್ತಕ್ಕಂಥ ಕೋರ್ ವ್ಯಾಲ್ಯೂಸ್ಗಳನ್ನು ನಾವು ಗಮನ ಹರಿಸ್ಬೋದು. ಇದೊಂದು ಲೆಜಿಟಿಮೇಟ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸಂವಿಧಾನಾತ್ಮಕವಾಗಿರುವಂಥ ಒಂದು ಆಬ್ಲಿಗೇಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಟಾರ್ಗೆಟೆಡ್ ಗ್ರೂಪನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ ಎಲ್ಲರ ಒಂದು ಹಿತಾಸಕ್ತಿಗೋಸ್ಕರ ಅಂತಲೇ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅಂತ ಹೇಳ್ಬೋದು. ಇದು ಲಾಂಗ್ ಟರ್ಮಲ್ಲಿ ಸರ್ಕಾರಕ್ಕೂ ಸಹಕಾರಿಯಾಗಿದೆ ಹಾಗೂ ಜನತೆಗೂ ಸಹ ಸಹಕಾರಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗತಿ ಅಂತಲೇ ಗಮನ ಹರಿಸ್ಬೋದು. ಹ್ಯೂಮನ್ ಕ್ಯಾಪಿಟಲನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪಬ್ಲಿಕ್ ಗೂಡ್ಸನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಎಜುಕೇಷನ್ ಅಂತ ಆಗಿರ್ಬೋದು, ಪರ್ಟಿಕ್ಯುಲರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಆದರೆ ಫ್ರೀ ಬೀಸ್ನ ಇಂಟೆನ್ಷನ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಹೆಚ್ಚು ಓಟನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸ್ಟ್ರೆಸ್ ಮಾಡ್ತಾ ಇರೋದು DPSPಯಲ್ಲಿ ಇರ್ತಕ್ಕಂಥ ಒಂದು ತತ್ವಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ವೆಲ್ಫೇರ್ ಸ್ಕೀಮ್ಸ್ಗಳ ಆಧಾರದ ಮೇಲೆ. ಇದು ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಡ್ಯೂಟಿ ಅಥವಾ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ DPSPಯ ಒಂದು ತತ್ವಗಳು ಯಾವ ರೀತಿಯಾಗಿದೆ, ಇಂಪಾರ್ಟೆಂಟ್ಲಿ ನಾವು ಎಲ್ಲ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಗಮನ ಹರಿಸ್ತಾ ಇರ್ತೇವೆ. ಈ ಒಂದು DPSP ನಡಿನಲ್ಲಿ ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಆಸ್ಪೆಕ್ಟ್ ಇರುತ್ತೆ ಅಂತ ನೋಡ್ಬೋದು. ಫ್ರೀ ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಎಜುಕೇಷನನ್ನು ಸಹ ಪುವರ್ ಸೆಕ್ಷನ್ಗೆ ಎನ್ಶೋರ್ ಮಾಡಬೇಕು, ಎಲ್ಲರೂ ಸಹ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ವಲ್ನರಬಲ್ ಸೆಕ್ಷನ್ಸನ್ನು ನಾವು ಇಲ್ಲಿ ಬಿಡುವಂತಿಲ್ಲ. ಹಾಗಾಗಿ ಸರ್ಕಾರ ನಾನ್ ಕ್ರಿಮಿಲೇಯರ್ ಸೆಕ್ಷನ್ಸ್ಗಳನ್ನು ಸಹ ಇಲ್ಲಿ ಫೋಕಸ್ ಮಾಡ್ತಾ ಇದೆ. ಅಂದರೆ ಯಾರು ಇವತ್ತು ಡೆವಲಪ್ಡ್ ಇಲ್ಲ, ಅಡ್ವಾನ್ಸ್ಡ್ ಇಲ್ಲ, ಅವ್ರಿಗೋಸ್ಕರ ಅಂತಲೂ ಸಹ ವೆಲ್ಫೇರಿಸ್ಟಿಕ್ ಸ್ಪೆಂಡಿಂಗನ್ನು ಮಾಡ್ತಾ ಇದೆ. ವೆಲ್ಫೇರಿಸ್ಟಿಕ್ ಸ್ಕೀಮ್ಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. ಹಾಗಾಗಿ ಇದು ಯಾವುದೇ ರೀತಿಯಾಗಿ ವೇಸ್ಟ್ಫುಲ್ ಆಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಅಲ್ಲ ಅಂತ ಕೋರ್ಟ್ ಇವತ್ತು ಎಂಫಸಸ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ಆನ್ ಗೋಯಿಂಗ್ ಇಶ್ಯೂ ಏನಿದೆ ಅಂತಂದರೆ, ಈ ಒಂದು ಫ್ರೀ ಬೀಸ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಇದೊಂದು ಕರಪ್ಟ್ ಪ್ರಾಕ್ಟೀಸಸ್ ಅಂತಲೇ ಹೇಳ್ತಾ ಇದೆ. ಒಂದು ಡಿಕ್ಲರೇಷನನ್ನು ಮಾಡಬೇಕಾಗಿದೆ ಇವಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಫ್ರೀ ಬೀಸ್ ಅಂತ ಬಂದಾಗ ಇದೊಂದು ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಇದನ್ನು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ನಾವು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ನೋಡಿ, ಸರ್ಕಾರದ ಒಂದು ಡೆಟ್ಟನ್ನು ಇದು ಇನ್ಕ್ರೀಸ್ ಮಾಡ್ತಾ ಇದೆ. ಸರ್ಕಾರದ ಡೆಟ್ ಅಂದರೆ ಪಬ್ಲಿಕ್ ಡೆಟ್, ನಮ್ಮ ಮೇಲೇ ಸಾಲ, ಫ್ಯೂಚರಿಸ್ಟಿಕ್ ಆಗಿ ನಾವೇ ಅದನ್ನು ಭರಿಸಬೇಕಾಗಿರುವಂಥ ಸ್ಥಿತಿಗತಿಗಳಿರುತ್ತೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಒಂದು ಇಶ್ಯೂನ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬಾರ್ದು. ಎಲೆಕ್ಷನ್ ಅಂತ ಬಂದಾಗ ಅನ್ನೆಸೆಸರಿ ಇರ್ರ್ಯಾಷನಲ್ ಆಗಿ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡಬಾರ್ದು. ಇವಾಗ ಪ್ರಸ್ತುತವಾಗಿ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇದೊಂದು ಪ್ಯಾರಾಸೈಟಿಕ್ ಎಕ್ಸಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡ್ತಾ ಇದೆ. ಇಲ್ಲಿ
2013ರಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ಫ್ರೀ ಬೀಸ್ಗೆ ಸಂಬಂಧಪಟ್ಟಂತೆ ಪ್ರಾಮಿಸಸ್ಗಳು ಏನಿರುತ್ತಲ್ಲ ಮ್ಯಾನಿಫೆಸ್ಟೋ ಅಂತ ಬಂದಾಗ ಯಾವುದೇ ರೀತಿಯಾಗಿ ಕರಪ್ಟ್ ಪ್ರಾಕ್ಟೀಸಸ್ ಅಲ್ಲ ಅಂತ ಹೇಳಿತ್ತು ಈ ಮೊದಲು. ಬಟ್ ಇವಾಗ ರೀಥಿಂಕ್ ಮಾಡ್ತಾ ಇದೆ. ಫ್ರೀ ಬೀಸ್ ಅನ್ನುವಂಥದ್ದು ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸಸ್ ಆಗಿದೆ, ಪಬ್ಲಿಕ್ ಫೈನಾನ್ಸಸನ್ನು ಡ್ರೈನ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಇದು ಮಾಡ್ತಾ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದೆ. ಸೊ ರೀಥಿಂಕ್ ಮಾಡ್ತಾ ಇರುವಂಥ ಆಸ್ಪೆಕ್ಟನ್ನು ನಾವು ಗಮನ ಹರಿಸ್ಬೋದು. ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ. GS ಪೇಪರ್ 2 ನಡಿನಲ್ಲಿ ಫ್ರೀ ಬೀಸ್ ಹಾಗೂ ವೆಲ್ಫೇರಿಸ್ಟಿಕ್ ಇನ್ವೆಸ್ಟ್ಮೆಂಟನ್ನು ಲಿಂಕ್ ಮಾಡೋದ್ರ ಮುಖಾಂತರ ಸೋಷಿಯಲ್ ಜಸ್ಟಿಸನ್ನು ಯಾವ ರೀತಿಯಾಗಿ ನಾವು ಪ್ರೊವೈಡ್ ಮಾಡಬೇಕು, ಎಲೆಕ್ಟೋರಲ್ ಬ್ರೈಬರಿ ಅಂದರೆ ಏನು ಅನ್ನುವಂಥ ಕನೆಕ್ಷನ್ ಮುಖಾಂತರ ಕ್ವಶನನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. GS ಪೇಪರ್ 2ಗೆ ಇದನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಮುಂದಿನದಾಗಿ ಮೀನಿಂಗ್ಲೆಸ್ ಫಾರ್ಮ್ಯಾಲಿಟಿ, ದ ಕಂಡಕ್ಟ್ ಆಫ್ ಗವರ್ನರ್ಸ್ ಹ್ಯಾಸ್ ಅಂಡರ್ಮೈಂಡ್ ದೇರ್ ಕಾನ್ಸ್ಟಿಟ್ಯೂಷನಲ್ ರೋಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಪಾಲಿಟಿ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ತಮಿಳುನಾಡು ಹಾಗೂ ಕೇರಳದಲ್ಲಿ ಗವರ್ನರ್ ಅವರು ಯಾವ ರೀತಿಯಾಗಿ ರೆಫ್ಯೂಸ್ ಮಾಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಅಡ್ರೆಸ್ಸಿಂಗ್ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ನ ಆಧಾರದ ಮೇಲೆ ನಾವು ಇಲ್ಲಿ ಕನೆಕ್ಟ್ ಮಾಡೋದಾದರೆ ಆಥರ್ ಅವರು ಕೆಲವೊಂದಿಷ್ಟು ಇಶ್ಯೂವನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸಂವಿಧಾನಾತ್ಮಕವಾಗಿ ನಾವು ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ತೆಗೆದು ಹಾಕ್ಬೋದು ಅಂತ ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ತಮಿಳುನಾಡಲ್ಲಿರ್ತಕ್ಕಂತಹ CM ಅವರು ಸ್ಟಾಲಿನ್ ಅವರು ಅಡ್ರೆಸ್ ಮಾಡೋ ಪ್ರಕಾರ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ಇರ್ರೆಲಿವೆನ್ಸನ್ನು ತೋರಿಸ್ತಾ ಇದೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ನೋಡೋಣ, ಇಶ್ಯೂ ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಯಾವ ರೀತಿಯಾಗಿ ನಿನ್ನೆ ತಾನೇ ರಿಜೆಕ್ಷನ್ ಮಾಡಿದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಕನ್ಸರ್ನ್ ಏನಿದೆ ಅಂದರೆ, ಈ ಒಂದು ಮಾಡೆಲ್ ಗವರ್ನರ್ ಅವರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಅವರ ಒಂದು ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ನಾವು ವೆಸ್ಟ್ ಮಿನಿಸ್ಟರ್ ಮಾಡೆಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಅಲ್ವಾ. ಸೊ ಅವರ ಒಂದು ಕಾರ್ಯವು ಎಕ್ಸಾಕ್ಟ್ಲಿ ನಾವು ಬ್ರಿಟಿಷರು ಯಾವ ರೀತಿಯಾಗಿ ಅವರ ಒಂದು ಕಾರ್ಯವನ್ನು ಸೋಪಿಸಿದ್ರು ಅದರ ಆಧಾರದ ಮೇಲೆ ಇಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಒಂದು ಪಾಲಿಸಿಯನ್ನು ಪ್ರಿಪೇರ್ ಮಾಡಿರುತ್ತೆ, ಎಲೆಕ್ಟೆಡ್ ಆಗಿರ್ತಕ್ಕಂತಹ ಅಥವಾ ಆಯ್ಕೆ ಆಗಿರುವಂಥ ಒಂದು ಸರ್ಕಾರ ಯಾವ ರೀತಿಯಾದಂಥ ಪಾಲಿಸಿಯನ್ನು ರೆಡಿ ಮಾಡಿರುತ್ತೆ, ಆ ಪಾಲಿಸಿಯನ್ನು ಬಂದುಬಿಟ್ಟು ಓದುವಂಥದ್ದು ಗವರ್ನರ್ ಅವರ ಒಂದು ಕಾರ್ಯ. ಇದು ಆಲ್ರೆಡಿ ಮೊದಲಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ಅವ್ರಿಗೊಂದು ಡಿಸ್ಕ್ರಿಷನರಿ ಪವರ್ ಇರೋದಿಲ್ಲ ಇಲ್ಲಿ ಅಲ್ಟ್ರೇಷನ್ ಮಾಡೋದಾಗಲಿ, ಸ್ಕಿಪ್ ಮಾಡೋದಾಗಲಿ ಅಥವಾ ಅದನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು, ಅದರ ಮೇಲೆ ಕಮೆಂಟ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾಗಿ ಇರೋದಿಲ್ಲ. ಬಿಕಾಸ್ ಇಲ್ಲಿ ಸರ್ಕಾರದ ಒಂದು ಪಾಲಿಸಿ ರಿಫ್ಲೆಕ್ಷನ್ ಆಗ್ತಿರುತ್ತೆ. ಈ ಒಂದು ಹಂತದಲ್ಲಿ ಎಕ್ಸಾಕ್ಟ್ಲಿ ಅವ್ರು ಹೇಳಲೇಬೇಕಾಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಇದಾದ ಮೇಲೆ ಕೆಲವು ಚರ್ಚೆಗಳಾಗುತ್ತೆ, ಡಿಸ್ಕಷನ್ ಆಗುತ್ತೆ. ಅದಾದ ಮೇಲೆ ಮೋಷನ್ ಆಫ್ ಥ್ಯಾಂಕ್ಸನ್ನು ಪಾಸ್ ಮಾಡ್ತಾರೆ. ಇದರಿಂದ ಸರ್ಕಾರದ ಒಂದು ಫೇಟು ಸಹ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ಸರ್ಕಾರ ಉಳಿನಬಹುದು ಅಥವಾ ಅಳಿನಬಹುದು, ಈ ರೀತಿಯಾದ ಸ್ಥಿತಿಗತಿಗಳಿರುತ್ತೆ. ಒಂದು ವೇಳೆ ಎಲ್ಲರೂ ಅಗ್ರಿ ಆಗಿಲ್ಲ ಅಂತಂದರೆ ಸರ್ಕಾರದ ಒಂದು ಡಿಫೀಟ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ಮೋಷನ್ ಆಫ್ ಥ್ಯಾಂಕ್ಸನ್ನು ಜನರಲಿ ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ಪಾಸ್ ಮಾಡೋದಾಗಿ ನಾವು ನೋಡ್ತಾ ಇದ್ದೀವಿ. ಇವಾಗ ನಾವು ಇದನ್ನು ಬ್ರಿಟನ್ನಿಂದ ಇನ್ಹೆರಿಟ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಪ್ರಾಕ್ಟೀಸ್ ನಮಗೆ ಬ್ರಿಟನ್ನಿಂದ ಬಂದಿದೆ ಅಂತ ಹೇಳ್ಬೋದು. ಇವಾಗ ಗವರ್ನರ್ ಅವರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಸ್ಥಿತಿಗೆ ಸಂಬಂಧಪಟ್ಟಂತೆ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ಎಲ್ಲಿ ನಾನ್ BJP ಗೌರ್ಮೆಂಟ್ ಇದೆಯಲ್ಲ ಅಲ್ಲಿ ಗವರ್ನರ್ ಅವರೊಂದು ಅಟ್ಟಹಾಸ ಜಾಸ್ತಿ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ನಿನ್ನೆ ತಾನೇ ನಾವು ಚರ್ಚೆ ಮಾಡಿದ್ವಿ, ಕೆಲವೊಂದಿಷ್ಟು ಹಂತದಲ್ಲಿ ಅವರಿಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ, ಆದರೆ ಇನ್ನು ಕೆಲವು ಹಂತದಲ್ಲಿ ಅವರು ಅನ್ನೆಸೆಸರಿ ಸರ್ಕಾರದ ಒಂದು ಆಡಳಿತದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ CM ಆಗಿರುವಂತಹ ಸ್ಟಾಲಿನ್ ಅವರು ಒಂದು ಕನಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾಕೆ ಗವರ್ನರ್ಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡೋದೇನಿದೆಯಲ್ಲ ಅದನ್ನು ರಿಮೂವ್ ಮಾಡಬಾರ್ದು ಅಂತ. ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 87 ಹಾಗೂ ಆರ್ಟಿಕಲ್ 176 ಇಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಏನಿದೆಯಲ್ಲ ಆರ್ಟಿಕಲ್ 87 ಅಂತ ಬಂದಾಗ ಪ್ರೆಸಿಡೆಂಟ್ ಅವ್ರಿಗೆ ಸಂಬಂಧಪಡುತ್ತೆ. ಆರ್ಟಿಕಲ್ 176 ಅಂತ ಬಂದಾಗ ಗವರ್ನರ್ಗೆ ಸಂಬಂಧಪಟ್ಟಂತೆ ಇವರು ಮಸ್ಟ್ ಅಡ್ರೆಸ್ ಮಾಡಬೇಕು ಅನ್ನುವಂಥ ಪ್ರೊವಿಷನನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಈ ಆರ್ಟಿಕಲ್ ನಡಿಯಲ್ಲಿ ಸ್ಪೆಷಲ್ ಒಕೇಶನಲ್ಲಿ ಅಡ್ರೆಸ್ ಮಾಡ್ತಾ ಇರೋದು ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಆಗಿದೆ. ಈ ಮೊದಲು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಮೀನಿಂಗ್ಲೆಸ್ ಫಾರ್ಮ್ಯಾಲಿಟಿ ಅನ್ನುವಂಥದ್ದಾಗಿ ಬ್ರಿಟಿಷ್ ಅನಾರ್ಕಿಸಮ್ಗೆ ಸಂಬಂಧಪಟ್ಟಂತೆ ಇದು ಹೇಳುತ್ತೆ ಅಂತ ಫಾರ್ಮರ್ ಪ್ರೆಸಿಡೆಂಟ್ ವೆಂಕಟರಮನ್ ಅವರು ಅಡ್ರೆಸ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಇವಾಗ ಸ್ಟಾಲಿನ್ ಅವರು ಆರ್ಟಿಕಲನ್ನು ನಾವು ಯಾಕೆ ರಿಮೂವ್ ಮಾಡಬಾರ್ದು ಅಂತ. ಹಾಗಿದ್ರೆ ಸಂವಿಧಾನಾತ್ಮಕವಾಗಿ ಗವರ್ನರ್ ಅವರು ಲೆಜಿಸ್ಲೇಚರ್ನ ಅಡ್ರೆಸ್ ಮಾಡಬಾರ್ದ ಅನ್ನುವಂಥ ಪವರನ್ನು ನೋಡೋದಾದರೆ ಆರ್ಟಿಕಲ್ 87ನಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ನ ಕಾಣ್ತಾ ಇದ್ದೀವಿ. ಅದೇ ಆರ್ಟಿಕಲ್ 86 ಅಂತ ತೆಗೆದುಕೊಂಡಾಗ ಹಾಗೂ ಆರ್ಟಿಕಲ್ 175 ಅಂತ ತೆಗೆದುಕೊಂಡಾಗ ಪ್ರೆಸಿಡೆಂಟ್ ಅವ್ರಿಗೆ ಹಾಗೂ ಗವರ್ನರ್ ಅವ್ರಿಗೆ ಸಂಬಂಧಪಟ್ಟಂತೆ
ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಚರನ್ನು ಅಡ್ರೆಸ್ ಮಾಡ್ಬೋದು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಆದರೆ ಮ್ಯಾಂಡೇಟರಿ ಪ್ರೊವಿಷನ್ ಅಂತ ಕಾಣ್ತಾ ಇಲ್ಲ. ಇಲ್ಲಿರುವಂಥ ಒಂದು ಮೈನ್ಯೂಟ್ ಡಿಫ್ರೆನ್ಸನ್ನು ಅಬ್ಸರ್ವ್ ಮಾಡಿ. ಆರ್ಟಿಕಲ್ 175 ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ಲೆಜಿಸ್ಲೇಚರನ್ನು ಅಡ್ರೆಸ್ ಮಾಡ್ತಕ್ಕಂಥ ಒಂದು ಪವರನ್ನು ಗವರ್ನರ್ಗೆ ಇರುತ್ತೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಅಲ್ಲಿ ಮೆಸೇಜನ್ನು ಕಳಿಸ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಓಕೆ, ಎನಿ ಟೈಮ್ ಈ ಒಂದು ಪವರ್ನ ಯೂಸ್ ಮಾಡ್ಕೋಬಹುದು ಅಂತಲೇ ಗವರ್ನರ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 175ನಲ್ಲಿ ಗಮನ ಹರಿಸ್ಬೋದು. ಆದರೆ 176 ನಡಿನಲ್ಲಿ ಮ್ಯಾಂಡೇಟರಿ ಸ್ಪೆಷಲ್ ಆಗಿ ಅಡ್ರೆಸ್ ಮಾಡಬೇಕು ಅನ್ನೋ ಪ್ರೊವಿಷನ್ ಏನಿದೆಯಲ್ಲ ಅದನ್ನು ರಿಮೂವ್ ಮಾಡಬೇಕು. ಎವ್ರಿ ಇಯರ್ ಫಸ್ಟ್ ಸೆಷನಲ್ಲಿ ಅಡ್ರೆಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಲೆಕ್ಟೆಡ್ ಸರ್ಕಾರ ಇರುತ್ತಲ್ಲ, ಅಥವಾ ಚುನಾಯಿತ ಆಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಮ್ಯಾಂಡೇಟರಿಲಿ ಮಾಡಬೇಕು ಅನ್ನುವಂಥ ಪ್ರೊವಿಷನ್ ಏನಿದೆಯಲ್ಲ ಅದನ್ನು ತೆಗೆದು ಹಾಕಬೇಕು ಅನ್ನೋಂಥ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಎಲ್ಲ ಆರ್ಟಿಕಲು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಸೊ ಪ್ರಸ್ತುತವಾಗಿ ಇವರು ತೆಗೆದುಕೊಂಡಿರ್ತಕ್ಕಂತಹ ಒಂದು ನಿರ್ಧಾರ ರೆಫ್ಯೂಸ್ ಮಾಡ್ತಾ ಇದ್ದಾರೆ, ಅಲ್ಟ್ರೇಷನನ್ನು ಮಾಡ್ತಾ ಇದ್ದಾರೆ, ಕ್ಯಾಬಿನೆಟ್ ಅಪ್ರೂವಲನ್ನು ಸಹ ಇಲ್ಲಿ ಸ್ಕಿಪ್ ಮಾಡ್ತಾ ಇರುವಂಥ ಹಂತದಲ್ಲಿ ಸೊ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ ಅಂತಲೇ ನೋಡ್ಬೋದು. ಇದು ಸಂವಿಧಾನಾತ್ಮಕವಾಗಿರುವಂಥ ಒಂದು ಫೆಡರಲಿಸಮ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಡೆಮೊಕ್ರೆಟಿಕ್ ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಮೊರಾಲಿಟಿಯ ಆಧಾರದ ಮೇಲೂ ಸಹ ಇದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟರಿ ಇರುವಂಥ ಈ ಒಂದು ಪ್ರೊವಿಷನ್ ಮಿಸ್ಯೂಸ್ ಆಗ್ತಾ ಇದೆ, ಪೊಲಿಟಿಸೈಸ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣ್ಬೋದು. ಮುಂದಿನದಾಗಿ ಬಿಲ್ಡಿಂಗ್ ಬ್ರಿಡ್ಜಸ್, ದ ಬೆನಿಫಿಟ್ಸ್ ಆಫ್ ಕ್ರಾಸ್ ಬಾರ್ಡರ್ CBDC ಪೇಮೆಂಟ್ಸ್ ಕುಡ್ ಔಟ್ವೇ ಕಾಸ್ಟ್ಸ್. ಈ ಒಂದು ಇಶ್ಯೂ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಎಕನಾಮಿ ಸೆಕ್ಷನ್ ಅಡಿಯಲ್ಲಿ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಥವಾ ಚಾಲೆಂಜಸ್ ಯಾವ ರೀತಿಯಾಗಿದೆ, ಬೆನಿಫಿಟ್ ಯಾವ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡ್ಕೋಬೋದು. ರೀಸೆಂಟ್ಲಿ RBI ಒಂದು ಡೈರೆಕ್ಷನನ್ನು ನೀಡಿರುವಂಥದ್ದಾಗಿ ಸರ್ಕಾರಕ್ಕೆ ಪ್ರಸ್ತುತವಾಗಿ ಬರುವಂತಹ ಒಂದು ಬ್ರಿಕ್ಸ್ ನೇಷನ್ಗೆ ಸಂಬಂಧಿಸಿದಂಥ ಸಮಿಟಲ್ಲಿ ಭಾರತ ಹೋಸ್ಟ್ ಮಾಡಲಿದೆ ಅಂತ ನಿಮಗೆಲ್ಲ ಗೊತ್ತು. 2026ರಲ್ಲಿ ಒಂದು ಅಜೆಂಡಾವನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ. RBI ನೀಡಿರುವಂಥ ಡೈರೆಕ್ಷನ್ ನಾವು ಯಾಕೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಪ್ರಮೋಟ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಭಾರತ G20 ಪ್ರೆಸಿಡೆನ್ಸಿಯನ್ನು ಮಾಡಿರೋದು 2023ರಲ್ಲಿ. ಈ ಒಂದು ಹಂತದಲ್ಲೂ ಸಹ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಡಿಜಿಟಲ್ ಫೈನಾನ್ಸ್ ರಿಲೇಟೆಡ್ ಇರುವಂಥ ಪ್ರಪೋಸಲನ್ನು ನಾವು ಕೋಆರ್ಡಿನೇಷನ್ ಮಾಡಬೇಕು. ಬಿಕಾಸ್ ಇದರಿಂದ ಥ್ರೆಟ್ಗಳು ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಭಾರತದ ಒಂದು ಪ್ರೆಸಿಡೆನ್ಸಿ ರಿಫ್ಲೆಕ್ಟ್ ಮಾಡೋದನ್ನು ಗಮನ ಹರಿಸ್ಬೋದು. ಇವಾಗ ಒಂದು ಬೆಸ್ಟ್ ಆಪ್ಷನ್ ಇದೆ. ಇವಾಗ ನಾವು ಮತ್ತೆ ಒಂದು ಪ್ರಪೋಸಲನ್ನು ಮಾಡಬೇಕು. ಬ್ರಿಕ್ಸ್ ಕಂಟ್ರೀಸ್ಗಳು ಎಲ್ಲವೂ ಸಹ RBI ಅನಲೈಸ್ ಮಾಡಿರೋ ಪ್ರಕಾರ ಒಂದು ಡೊಮೆಸ್ಟಿಕ್ ಕರೆನ್ಸಿಯನ್ನು ಫ್ಯೂಚರಿಸ್ಟಿಕಲ್ಲಿ ಯೂಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಗಮನ ಹರಿಸ್ಬೋದು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಡಿಜಿಟಲ್ ಕರೆನ್ಸಿ ಅಂತ ಬಂದಾಗ ನೀವು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತೆ ಕೇಳಿರ್ತೀರ. ಸೊ ಈ ಒಂದು ಕ್ರಿಪ್ಟೋ ಕರೆನ್ಸಿ ಇರ್ಬೋದು ಅಥವಾ ಭಾರತದಲ್ಲಿರ್ತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಡಿಫ್ರೆನ್ಸ್ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಂತಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಂಟ್ರಲ್ ಅಥಾರಿಟಿ ಇರೋದಿಲ್ಲ, ರೆಗ್ಯುಲೇಷನ್ ಮಾಡಲಿಕ್ಕೆ ಸೆಂಟ್ರಲ್ ಅಥಾರಿಟಿ ಇರೋದಿಲ್ಲ. ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಒಬ್ಬರ ಮಧ್ಯೆ ಆಗ್ತಾ ಇರುತ್ತೆ, ಅಂದರೆ ಪಿಯರ್ ಟು ಪಿಯರ್ ಗ್ರೂಪ್ ನಡಿಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರದ ಮೇಲೆ ಒಂದು ಟ್ರಾನ್ಸಾಕ್ಷನ್ ಆಗುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರಿಸ್ಕ್ ಜಾಸ್ತಿ ಇರುತ್ತೆ, ಸೆಂಟ್ರಲ್ ಅಥಾರಿಟಿ ಇಲ್ಲ ರೆಗ್ಯುಲೇಷನ್ ಮಾಡಲಿಕ್ಕೆ. ಸೊ ಹೈ ವಾಲೆಟಾಲಿಟಿ ಇರುವಂಥದ್ದನ್ನು ನೋಡ್ಬೋದು. ಫ್ರಾಡ್ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗೂ ವೆಲ್ತ್ ಎರೋಷನ್ ಆಗಿಬಿಡ್ಬೋದು. ಆಟೋಮೆಟಿಕ್ಲಿ ಫ್ರಾಡ್ ಆಕ್ಟಿವಿಟಿ ಮುಖಾಂತರ ವೆಲ್ತನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ಸೆಂಟ್ರಲೈಸ್ಡ್ ಏಜೆನ್ಸಿ ಇರಲ್ಲ, ಸವರಿನ್ ಬ್ಯಾಕಿಂಗ್ ಇರೋದಿಲ್ಲ. ಈ ಒಂದು ಹಂತದಲ್ಲಿ RBI ಇವಾಗ CBDCಯನ್ನು ಪುಷ್ ಮಾಡ್ತಾ ಇದೆ. ಬಿಕಾಸ್ ಇದು ಸರ್ಕಾರ ಗ್ಯಾರಂಟಿ ಮಾಡಿರ್ತಕ್ಕಂಥ ಒಂದು ಕರೆನ್ಸಿ. ಓಕೆ, ಸವರಿನ್ ಗ್ಯಾರಂಟಿ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೀದೇ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ಬೋದು. ಓಪೆಕ್ನೆಸ್ ಇಲ್ಲಿ ಅಷ್ಟೊಂದು ಇರೋದಿಲ್ಲ. ಪೇಮೆಂಟ್ ಇನ್ಸ್ಟ್ರೂಮೆಂಟು ತುಂಬ ಸೇಫ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ರೂಪಿ ಅಂತ ನಾವೇನು ಹೇಳ್ತಿದ್ದೀವಿ ನಾವು ಹೆಚ್ಚು ಪ್ರಮೋಟ್ ಮಾಡಬೇಕು. ಬಿಕಾಸ್ ಬ್ರಿಕ್ಸ್ ಕಂಟ್ರಿಗಳ ಒಂದು ಟ್ರಾನ್ಸಾಕ್ಷನ್ ಆಗುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಡಿಜಿಟಲ್ ಕರೆನ್ಸಿಯನ್ನು ನಾವು ಪ್ರಮೋಟ್ ಮಾಡೋದ್ರ ಮುಖಾಂತರ, ಟ್ರಾನ್ಸಾಕ್ಷನನ್ನು ಮಾಡೋದ್ರ ಮುಖಾಂತರ ಡಾಲರ್ನ ಒಂದು ಇಂಪಾರ್ಟೆನ್ಸು ಕಡಿಮೆ ಆಗ್ಬೋದು. RBI ಕ್ಲಿಯರ್ ಕಟ್ಟಾಗಿ ಹೇಳಿದೆ, ನಾವು ಯಾವುದೇ ರೀತಿಯಾಗಿ ಡಿಡಾಲರೈಸೇಷನನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ನಮ್ಮ ಒಂದು ರುಪಿಯನ್ನು ನ್ಯಾಷನಲೈಸ್ ಮಾಡಲಿಕ್ಕೆ ಎಫರ್ಟ್ಸನ್ನು ಹಾಕ್ತಾ ಇದ್ದೀವಿ ಅಂತ. ಬಿಕಾಸ್ ಇವಾಗ ನೋಡಿ, ಭಾರತದ ಒಂದು UPI ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಹೈಲಿ ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದೆ. ಇವಾಗ ಪ್ರತಿಯೊಬ್ಬರು ಸಹ UPIಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ವೈಡ್ಲಿ ಇದನ್ನು ಎಲ್ಲರೂ ಬಳಕೆ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಭಾರತದ ಒಂದು ಪ್ರೋಗ್ರೆಸ್ಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಬ್ಲ್ಯಾಕ್ ಮನಿಯನ್ನು ಟ್ಯಾಕಲ್ ಮಾಡಲಿಕ್ಕೆ ಕರೆನ್ಸಿ ಸಹಕಾರಿಯಾಗುತ್ತೆ. ಸೊ ಈ ಒಂದು ವ್ಯವಸ್ಥೆ ನಡಿಯಲ್ಲಿ ಪಾರದರ್ಶಕತೆಯನ್ನು ನಾವು ತರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ
ವೆಸ್ಟರ್ನ್ ಸ್ಯಾಂಕ್ಷನ್ ಹಾಕೋ ಪ್ರಕಾರ ಸ್ವಿಫ್ಟ್ ನೆಟ್ವರ್ಕ್ನಿಂದ ಸಾಕಷ್ಟು ರಾಷ್ಟ್ರಗಳನ್ನು ಹೊರ ಹಾಕ್ತಾ ಇರುವಂಥ ಎಕ್ಸಾಂಪಲ್ಸನ್ನು ಗಮನ ಹಚ್ಬೋದು. ರಷ್ಯಾ, ಇರಾನನ್ನು ಹೊರಗೆ ಹಾಕಿದ್ದಾರೆ. ಈ ಒಂದು ಹಂತದಲ್ಲಿ ಅವ್ರ ಹತ್ರ ಏನು ಡಾಲರ್ ಇರುತ್ತಲ್ಲ ಆಟೋಮೆಟಿಕ್ಲಿ ಅವು ಝೀರೋ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಭಾರತ ಎಚ್ಚೆತ್ಕೊಳ್ಬೇಕು. ಭಾರತದ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬೇಸ್ಡ್ ಸಿಸ್ಟಮನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಸ್ವಿಫ್ಟ್ ಅಂತಹ ಚೋಕ್ ಪಾಯಿಂಟ್ಗಳನ್ನು ಈಸಿಯಾಗಿ ನಾವು ಕ್ರಾಸ್ ಮಾಡ್ಬೋದು ಅಲ್ವಾ. ಸೊ ಡಾಲರ್ ಮೇಲೆ ಇರತಕ್ಕಂಥ ಒಂದು ಡಿಪೆಂಡೆನ್ಸಿ ಏನಾಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗೋದನ್ನು ನಾವು ಗಮನ ಹರಿಸ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಆಲ್ರೆಡಿ ಬ್ರಿಕ್ಸ್ ಕಂಟ್ರೀಸ್ಗಳಿಗೆ ಡಿ-ಡಾಲರೈಸೇಷನ್ಗೆ ಸಂಬಂಧಪಟ್ಟಂತೆ ಸ್ಟೆಪ್ಸನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ ಎಡಿಷ್ನಲ್ ಟಾರಿಫ್ ಹಾಕ್ತೀವಿ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಭಾರತ ಆಲ್ರೆಡಿ ಒಂದು ಪ್ರೆಷರನ್ನು ಫೇಸ್ ಮಾಡ್ತಾ ಇದೆ ಅಲ್ವಾ. ರಿಯಲಿಸ್ಟಿಕಲಿ ನಮ್ಮ ಒಂದು ರುಪಿಯ ನ್ಯಾಷನಲೈಸ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳುವಂಥದ್ದು. ಸೊ ಫೈನಲ್ ಆಗಿ ಒಂದು ಅಸೆಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಒಂದು ಡಿಜಿಟಲ್ ಕರೆನ್ಸಿಯ ಮುಖಾಂತರ ನಾವು ಯಾವ ರೀತಿಯಾಗಿ ಬೆನಿಫಿಟನ್ನು ತೆಗೆದುಕೊಳ್ಬೋದು. ಬೇಸಿಕಲಿ ಕ್ರಾಸ್ ಬಾರ್ಡರ್ ಪೇಮೆಂಟ್ ಸಿಸ್ಟಮನ್ನು ನಾವು ಎನ್ಹಾನ್ಸ್ ಮಾಡ್ದಂಗಾಗುತ್ತೆ. ಓಕೆ, ಸೊ ಬೇರೆ ಒಂದು ಕಂಟ್ರಿಗಳೊಂದಿಗೆ ನಮ್ಮ ರುಪಿ ಟ್ರಾನ್ಸಾಕ್ಷನ್ ಆಗೋದು ಎಫೆಕ್ಟಿವ್ನೆಸ್ಸನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಕ್ರಾಸ್ ಬಾರ್ಡರ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೂ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ಸಹ ರೆಡ್ಯೂಸ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದಿ ನ್ಯಾಷನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತ ನೋಡಿದಾಗ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು, ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ಕಡಿಮೆ ಆಗುತ್ತೆ. ಹಾಗೂ ಸ್ಟ್ರಾಟಜಿಕ್ ಅಟಾನಮಿಯನ್ನು ನಾವು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ವೆಸ್ಟರ್ನ್ ಸಿಸ್ಟಮ್ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರೋದನ್ನು ನೋಡ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಚಾಲೆಂಜಸ್ಗಳಿದ್ದಾವೆ, ರಿಸ್ಕ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ಬಿಕಾಸ್ ಕೋಆರ್ಡಿನೇಷನ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ಹಂತದಲ್ಲಿ ನಾವು ಯಾವಾಗಲೂ ಕಂಪ್ಲೀಟಾಗಿ ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೋಆರ್ಡಿನೇಷನ್ ಆಧಾರದ ಮೇಲೆ ಬ್ರಿಕ್ಸ್ ಮೆಂಬರ್ ಕಂಟ್ರಿಗಳ ಮಧ್ಯೆ ಚಾಲೆಂಜಸ್ ಆಗ್ಬೋದು. ಬಿಕಾಸ್ ಚೈನಾನು ಸಹ ಒಂದು ಡಿಜಿಟಲ್ ಕರೆನ್ಸಿಯನ್ನು ಇಟ್ಕೊಂಡಿದೆ. 2 ರಾಷ್ಟ್ರಗಳು ಮಾತ್ರ ಸದ್ಯಕ್ಕೆ ಡಿಜಿಟಲ್ ಕರೆನ್ಸಿಯನ್ನು ಹೊಂದಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಂಟ್ರಿಗಳು ಸಹ ಒಂದು ಡಿಜಿಟಲ್ ಕರೆನ್ಸಿಯನ್ನು ಫಾಲೋ ಅಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾರ್ಟಿಂಗ್ ಹಂತದಲ್ಲಿ ಒಂದು ಕೋಆರ್ಡಿನೇಷನ್ ಆಗದೇ ಇರುವಂಥ ಪ್ರಾಬ್ಲಮ್ಗಳು ಇರಬಹುದು. ಸೊ ಜಿಯೋಪೊಲಿಟಿಕಲ್ ರಿಟ್ಯಾಲಿಯೇಷನ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಪ್ರಸ್ತುತವಾಗಿ ಇವಾಗ ಟ್ರಂಪ್ ಅವರ ಆ್ಯಕ್ಷನನ್ನೇ ನಾವು ಇಲ್ಲಿ ನೋಡುವಂಥದ್ದಾದರೆ ಮತ್ತೆ ಯಾವ ರೀತಿಯಂಥ ಸ್ಟೆಪ್ಪನ್ನು ತೆಗೆದುಕೊಳ್ತಾರೆ ಅಂತ ಯಾರು ಊಹಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು. ಸೊ ಲಾಂಗ್ ಟರ್ಮಲ್ಲಿ ಇದು ನಮಗೆ ಬೆನಿಫಿಟ್ ಇದೆ. ಓಕೆ, CBDCಯನ್ನು ನಾವು ಯಾಕೆ ಪ್ರಮೋಟ್ ಮಾಡಬೇಕು ಅನ್ನೋವಂಥದ್ದಾದರೆ ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಕರೆನ್ಸಿ ನ್ಯಾಷನಲೈಸ್ ಆಗುತ್ತೆ. ಸ್ಟ್ರಾಟಜಿಕಲಿ ನಮಗೆ ಒಂದು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ಏನು ಇಶ್ಯೂ ಇದೆ, CBDCಯ ಇಂಪಾರ್ಟೆನ್ಸ್ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಜುಡಿಷಿಯಲ್ ರಿಮೂವಲ್ ಅ ಟಫ್ ಲಾ ವಿತ್ ಅ ಲೂಪ್ ಹೋಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ರೀಸೆಂಟ್ಲಿ ನ್ಯಾಯಾಧೀಶರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಒಂದು ಕೇಸನ್ನು ನಾವು ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಸಾರಿ. ಸ್ವಾಮಿನಾಥನ್ ಅವರ ಒಂದು ರಿಮೂವಲ್ಗೆ ಸಂಬಂಧಪಟ್ಟಂಥ ಸ್ಥಿತಿಗತಿಗಳು, ಇವರು ಸಹ ಡಿಫೆನ್ಸನ್ನು ಮಾಡ್ಕೊಂಡಿರೋದಾಗಿ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಪಾರ್ಲಿಮೆಂಟ್ ಅಂತ ಬಂದಾಗ ಅದರ ಒಂದು ಫಂಕ್ಷನರಿ ಯಾವ ರೀತಿಯಾಗಿದೆ, ಜುಡಿಷಿಯರಿ ಸಿಸ್ಟಮ್ ಅಂತ ಬಂದಾಗ ಅದರ ಒಂದು ಫಂಕ್ಷನರಿ ಯಾವ ರೀತಿಯಾಗಿದೆ, ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ನಾವು ಕ್ಲಿಯರಾಗಿ ನೋಡಿದ್ವಿ ಯಾವ ರೀತಿಯಾಗಿ ಜಡ್ಜಸನ್ನು ರಿಮೂವ್ ಮಾಡ್ತಾರೆ, ಯಾವ ರೀತಿಯಂಥ ಪ್ರೊಸೀಜರನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದೆ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ರೂಲ್ಸ್ಗಳಿದ್ದಾವೆ ಅಂತ. ಸೊ ಈ ಒಂದು ಆರ್ಟಿಕಲಲ್ಲಿ ಆಥರ್ ಅವರು ಆರ್ಗ್ಯೂ ಮಾಡ್ತಾ ಇರೋದು ಏನಂತಂದರೆ, ರಿಮೂವ್ ಮಾಡುವಂಥ ಹಂತದಲ್ಲಿ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಲಾ ನಡಿನಲ್ಲಿ ಲೂಪ್ ಹೋಲ್ಸ್ಗಳಿದ್ದಾವೆ, ಕ್ವಶನ್ ಮಾರ್ಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಪ್ರಸ್ತುತವಾಗಿ ಸಂವಿಧಾನದಲ್ಲಿ ಇಂಪೀಚ್ಮೆಂಟ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿರೋದಾದರೆ ಮೊದಲ ಹಂತದಲ್ಲಿ ಪಾರ್ಲಿಮೆಂಟ್ ಒಂದು ಮೋಷನನ್ನು ಪಾಸ್ ಮಾಡುತ್ತೆ. ಇದ್ರ ಬಗ್ಗೆ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಮೋಷನ್ ಪಾಸ್ ಮಾಡುವಂಥ ಹಂತದಲ್ಲಿ 107 ಲೋಕಸಭೆ MPಸ್ಗಳು ಈ ಒಂದು ಮೋಷನ್ಗೆ ಸಂಬಂಧಿಸಿದಂತೆ ಎಸ್ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಎಸ್ ಆಲ್ರೆಡಿ ಆಗಿದೆ. ರಾಜ್ಯಸಭೆ ಅಂತ ಬಂದಾಗ ಡೆಪ್ಯೂಟಿ ಚೇರ್ಮನ್ ಅವರು ರಿಜೆಕ್ಟ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದನ್ನೇ ಇಟ್ಕೊಂಡು ಅಸ್ತ್ರವಾಗಿಟ್ಕೊಂಡು ಸ್ವಾಮಿನಾಥನ್ ಅವರು ಕ್ವಶನ್ ಮಾರ್ಕ್ ಮಾಡಿರೋದನ್ನು ಸಹ ನಾವು ಗಮನ ಹರಿಸ್ಬೋದು. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಮೋಷನ್ ಪಾಸ್ ಆದಮೇಲೆ ಒಂದು ಎನ್ಕ್ವೈರಿ ಕಮಿಟಿನ ಹಾಕ್ತಾರೆ. ಯಾವಾಗ ಎನ್ಕ್ವೈರಿ ಕಮಿಟಿ ಹಾಕ್ತಾರೆ ಹೇಳಿ, ಲೋಕಸಭೆಯಲ್ಲಿ ಸ್ಪೀಕರ್ ಅವರು ಎಸ್ ಅನ್ಬೇಕು, ರಾಜ್ಯಸಭೆಯಲ್ಲಿ ಚೇರ್ಮನ್ ಅವರು ಎಸ್ ಅನ್ಬೇಕು. ಈ ರೀತಿಯಾದ ಸ್ಥಿತಿಗತಿಗಳಿರುತ್ತೆ. ರಾಜ್ಯಸಭೆಯಲ್ಲಿ ರೆಸ್ಪಾನ್ಸ್ ಇಲ್ಲ ಅಂತಂದರೂ ಸಹ ಲೋಕಸಭೆಯ ಸ್ಪೀಕರ್ ಎಸ್ ಅಂದಾದಮೇಲೆ ಕಂಟಿನ್ಯೂಷನ್ ಆಗುತ್ತೆ ಅಂತಲೇ ನೋಡ್ಬೋದು. ಮೋಷನ್ ಪಾಸ್ ಆದಮೇಲೆ ಇವರು ಡಿಸಿಷನನ್ನು ತೆಗೆದುಕೊಳ್ತಾರಲ್ಲ, ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಡಿಸಿಷನ್ನ ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾಗಿ ಅವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಎಸ್ ಅಂತ ಯಾಕಂತಾರೆ, ನೋ ಅಂತ ಯಾಕಂತಾರೆ, ಇಲ್ಲಿ ಪೊಲಿಟಿಸೈಸೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ರಾಜಕೀಯವಾಗಿ ಇನ್ಫ್ಲೂಯೆನ್ಸ್ ಆಗೋದ್ರ ಮುಖಾಂತರ ನಿರ್ಧಾರಗಳನ್ನು ತೆಗೆದುಕೊಳ್ಬೋದಲ್ವಾ. ಸಂವಿಧಾನದಲ್ಲಿ ಇಲ್ಲಿ ಒಂದು ಲೂಪ್ ಹೋಲನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ, ಅವರ ಒಂದು ಅಧಿಕಾರದಿಂದ ತೆಗೆದು ಹಾಕ್ತಕ್ಕಂಥ ಹಂತದಲ್ಲಿ 2 ಕಂಡೀಷನ್ಸನ್ನು ಕನ್ಸಿಡರ್ ಮಾಡ್ತಾರೆ. ರಿಮೂವಲ್ ಗ್ರೌಂಡ್ ಅಂತಲೇ ಹೇಳ್ಬೋದು. ಒಂದು ಇನ್ಕೆಪಾಸಿಟಿ ಅನ್ನುವಂಥದ್ದಾಗಿರ್ಬೋದು,
ಹಾಗೂ ಪ್ರೂವನ್ ಮಿಸ್ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಷನನ್ನು ನಾವು ಕಾಣ್ಬೋದು. ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಮಿಸ್ಬಿಹೇವಿಯರ್ ಅಂತ ಮೆನ್ಷನ್ ಮಾಡಿಲ್ಲ, ಸರಿಯಾದಂಥ ಒಂದು ಡೆಫಿನೇಷನನ್ನು ಕೊಟ್ಟಿಲ್ಲ. ಆದರೆ ಕೋರ್ಟ್ ಏನು ಮಾಡಿದೆ, ಕೆಲವೊಂದಿಷ್ಟು ಕೇಸಸ್ಗಳ ಮುಖಾಂತರ ಕರಪ್ಟ್ ಪ್ರಾಕ್ಟೀಸಸ್ ಅಂತ ಬಂದಾಗ ಅಥವಾ ವಿಲ್ಫುಲ್ಲಾಗಿ ಗೊತ್ತಿದ್ದು ಮಿಸ್ಕಂಡಕ್ಟ್ ಬಿಹೇವಿಯರನ್ನು ತೋರಿಸಿದಾಗ, ಗೊತ್ತಿದ್ದು ತಪ್ಪು ಮಾಡಿರ್ತಕ್ಕಂಥ ಹಂತದಲ್ಲಿ ವಿಲ್ಫುಲ್ ಆಗಿರ್ತಕ್ಕಂಥ ಕಂಡಕ್ಟ್ ಆಗಿರ್ಬೋದು, ಜುಡಿಷಿಯಲ್ ಆಫೀಸನ್ನು ಅಬ್ಯೂಸ್ ಮಾಡಿರುವಂಥ ಹಂತದಲ್ಲಿ ಆಗಿರ್ಬೋದು, ಇಂಟಿಗ್ರಿಟಿ ಇಲ್ಲದೇ ಇರುವಂಥ ಒಂದು ಹಂತದಲ್ಲಿ ಆಗಿರ್ಬೋದು, ಸಂವಿಧಾನದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೂ ಸಹ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಇಂಟರ್ಪ್ರಿಟೇಷನನ್ನು ಕೊಡ್ತಾ ಬರ್ತಾ ಇದೆ. 1992 ಒಂದು ಇಂಪಾರ್ಟೆಂಟ್ ಕೇಸನ್ನು ಇಲ್ಲಿ ಗಮನ ಹರಿಸುವಂಥದ್ದಾದರೆ ಕೃಷ್ಣಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇದೆ. ಈ ಒಂದು ಯೂನಿಯನ್ ಆಫ್ ಇಂಡಿಯಾ ಕೃಷ್ಣಸ್ವಾಮಿ ಕೇಸ್ ನಡಿನಲ್ಲಿ ನೆಗ್ಲಿಜೆನ್ಸ್ ಮಾಡಿರ್ತಾರಲ್ಲ ಅಥವಾ ಏನಾದರೂ ಒಂದು ಎರರ್ ಕ್ರಿಯೇಟ್ ಆಗಿರುತ್ತಲ್ಲ, ಅದನ್ನು ಯಾವುದೇ ರೀತಿಯಾಗಿ ನಾವು ಮಿಸ್ಬಿಹೇವಿಯರ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ. ಒಂದು ವಿಲ್ಫುಲ್ ಇಂಟೆಂಟ್ ಇರಬೇಕು. ಪ್ರಸ್ತುತವಾಗಿ ಅವ್ರು ಮಾಡ್ತಾ ಇರುವಂಥ ಒಂದು ನೆಗ್ಲಿಜೆನ್ಸನ್ನು ನಾವು ಯಾವುದೇ ರೀತಿಯಾಗಿ ಮಿಸ್ಬಿಹೇವಿಯರ್ ಅಂತ ಕನ್ಸಿಡರ್ ಮಾಡಬಾರ್ದು. ಅವರು ಗೊತ್ತಿದ್ದು ತಪ್ಪು ಮಾಡಿರ್ತಾರಲ್ಲ, ಹಂತದಲ್ಲಿ ನಾವು ಅವ್ರನ್ನ ಕನ್ಸಿಡರ್ ಮಾಡಬೇಕು ಮಿಸ್ಬಿಹೇವಿಯರ್ ಆಗಿದೆ ಅಂತ. ಕೋರ್ಟು ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಜಡ್ಜ್ಮೆಂಟನ್ನು ಕೊಡ್ತಾ ಬರ್ತಾ ಇದೆ. ಸಿಂಪಲ್ಲಾಗಿ ಇಲ್ಲಿ ಒಂದು ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡೋಕ್ಕಿಂತ ಮುಂಚೆ ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು ಡಿಸಿಷನ್ನ ತೆಗೆದುಕೊಳ್ಳುವಂಥ ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಏನು ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ಇವರೊಂದು ಸ್ಟ್ಯಾಟ್ಯುಟರಿ ಅಥಾರಿಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮೋಷನ್ ಲ್ಯಾಪ್ಸ್ ಆಗ್ಬೋದು ಅಥವಾ ಮೋಷನ್ ಇವತ್ತು ಕಂಟಿನ್ಯೂ ಆಗ್ಬೋದು, ಅಂದರೆ ಎನ್ಕ್ವೈರಿ ಕಮಿಟಿನ ಸೆಟಪ್ ಮಾಡ್ಬೋದು. ಇಲ್ಲಿ ಒಂದು ಕೋರ್ ಲೂಪ್ ಹೋಲ್ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಪ್ರಸ್ತುತವಾಗಿ ಸಂವಿಧಾನದಲ್ಲಿ ಆರ್ಟಿಕಲ್ 124 ಸಬ್ ಕ್ಲಾಸ್ 5ನ ಪ್ರಕಾರ ಪಾರ್ಲಿಮೆಂಟಿಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸರಿಯಾದಂಥ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಅಲೋ ಮಾಡೋದಾಗಿ ನಾವು ಗಮನಿಸ್ಬೋದು. ಆರ್ಟಿಕಲ್ 124 ಸಬ್ ಕ್ಲಾಸ್ 5 ಇಂಪಾರ್ಟೆಂಟು. ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಪಾರ್ಲಿಮೆಂಟಿಗೆ ಯಾವ ರೀತಿ ಅಂತ ಒಂದು ಅಥಾರಿಟಿ ಇದೆ, ಪವರ್ ಇದೆ ಅಂತಲೇ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 61 ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಥರ್ ಅವರು. ಆರ್ಟಿಕಲ್ 61 ಅಡಿನಲ್ಲಿ ರಾಷ್ಟ್ರಪತಿಯವರ ಒಂದು ಪದಚ್ಯುತಿಗೊಳಿಸಲಿಕ್ಕೆ ಇರತಕ್ಕಂಥ ಪ್ರೊವಿಷನನ್ನು ಕಾಣ್ತಾ ಇದ್ದೀವಿ. ರಾಷ್ಟ್ರಪತಿಯವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ರೆಸೊಲ್ಯೂಷನನ್ನು ಪಾಸ್ ಮಾಡಿದಾದ ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರಲ್ಲ, ಸ್ಪೀಕರ್ ಅವರು ಇರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿ ರಿಜೆಕ್ಟ್ ಮಾಡ್ತಕ್ಕಂಥ ಪವರ್ ಇಲ್ಲ, ಅವರು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅದೇ ರೀತಿಯಾದಂಥ ಸೇಫ್ ಗಾರ್ಡನ್ನು ನಾವು ಜುಡಿಷಿಯಲ್ ರಿಮೂವಲ್ ಸಂಬಂಧಪಟ್ಟಂತೆ ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂತ. ಬಿಕಾಸ್ ಇಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಇರಬಹುದಲ್ವಾ. ಈ ಒಂದು ಆಧಾರದ ಮೇಲೆ ಸಂವಿಧಾನಾತ್ಮಕವಾಗಿ ಒಂದು ಪ್ರೊಸೆಸ್ ನಡಿನಲ್ಲಿ, ಮೆಕ್ಯಾನಿಸಮ್ ನಡಿನಲ್ಲಿ ಅಕೌಂಟಬಿಲಿಟಿ ಇಲ್ಲ. ಹಾಗಾಗಿ ಇಲ್ಲಿ ಸ್ಪೀಕರ್ ಅವರ ಒಂದು ಆ್ಯಕ್ಷನ್ ಆಗಿರ್ಬೋದು, ಚೇರ್ಮನ್ ಅವರ ಒಂದು ಆ್ಯಕ್ಷನ್ ಆಗಿರ್ಬೋದು, ನ್ಯೂಟ್ರಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ರೀತಿಯಾದಂತಹ ಅನಾಲಿಟಿಕಲ್ ಆಸ್ಪೆಕ್ಟನ್ನು ನಾವು ಮೇನ್ಸಲ್ಲಿ ಬಳಕೆ ಮಾಡ್ಕೋಬೇಕು. ಇಲ್ಲಿ ಒಂದು ಇಲ್ಯೂಷನರಿ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಅಕೌಂಟಬಿಲಿಟಿ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇಲ್ಲ ಅಂತ. ಜುಡಿಷಿಯರಿ ಇಂಡಿಪೆಂಡೆನ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಏನಿದೆಯಲ್ಲ, ಇದು ಬೇಸಿಕ್ ಸ್ಟ್ರಕ್ಚರಲ್ಲಿ ಪ್ರೊಟೆಕ್ಷನನ್ನು ಹೊಂದಿದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಇರುವಂಥ ಒಂದು ಪ್ರೊವಿಷನ್ ಅಥವಾ ಪಾರ್ಲಿಮೆಂಟ್ಗೆ ಸಂಬಂಧಿಸಿದಂಥ ಒಂದು ಫಂಕ್ಷನ್ ಏನಿದೆಯಲ್ಲ, ಅದು ತುಂಬ ಅಂಡರ್ಮೈನ್ ಆಗ್ತಾ ಇದೆ. ಇಲ್ಲಿ ಸರಿಯಾಗಿ ಒಂದು ಪ್ರೊಟೆಕ್ಷನನ್ನು ಕೊಡಬಹುದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ, ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಲೂಪ್ ಹೋಲ್ಸ್ಗಳಿದ್ದಾವೆ. ಯಾವ ರೀತಿಯಾಗಿ ಇಂಪೀಚ್ಮೆಂಟ್ ಮೋಷನ್ ಅಂತ ಬಂದಾಗ ಅಥವಾ ರಿಮೂವಲ್ ಮೋಷನ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆನ್ಸನ್ನು ನೋಡ್ತೀವಲ್ವಾ. ಸ್ಪೀಕರ್ ಅಥವಾ ಚೇರ್ಮನ್ಗೆ ಸಂಬಂಧಪಟ್ಟಂಥ ಒಂದು ಪವರ್ ಇಲ್ಲಿ ಏನು ಮಾಡ್ಬೋದು ಅಂದರೆ, ಇವರು ರೀಸನ್ಸನ್ನು ಕಂಪಲ್ಸರಿ ಕೊಡಲೇಬೇಕು ಅನ್ನುವಂಥ ಮೇಜರ್ಸನ್ನು ತೆಗೆದುಕೊಳ್ಬೋದಲ್ಲ, ಯಾಕೆ ರಿಜೆಕ್ಟ್ ಮಾಡ್ತಾರೆ, ಯಾಕೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಇಲ್ಲಿ ಒಂದು ಬ್ಯಾಕಿಂಗ್ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಒಂದು ಅಕೌಂಟಬಿಲಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಜುಡಿಷಿಯಲ್ ಇಂಡಿಪೆಂಡೆನ್ಸನ್ನು ಸಹ ನಾವು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ವೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಟರ್ಸ್ ಮೋರ್. ಈ ಒಂದು ಇಶ್ಯೂ GS ಪೇಪರ್ 3 ನಡೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುತ್ತೆ. ಆಥರ್ ಅವರು ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಯಾಕೆ ಫೋಕಸನ್ನು ಮಾಡಬೇಕು. ಕೇವಲ ಅಪ್ಲಿಕೇಶನ್ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ, ಅದನ್ನು ಕಡಿಮೆ ಮಾಡಬೇಕು. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಹೆಚ್ಚು ನಿಗಾ ವಹಿಸೋದ್ರ ಮುಖಾಂತರ ಫ್ಯೂಚರಲ್ಲಿ ನಮಗೆ ಸಹಕಾರಿ ಆಗಲಿದೆ ಅಂತ. ಆದರೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚು ಹೊಂದಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಇನೋವೇಷನನ್ನು ಎನ್ಶೋರ್ ಮಾಡ್ಬೋದು.
ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಗ್ಯುಲೇಷನ್ ಮಾಡ್ಬೋದು, ಗವರ್ನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಯಾವುದೇ ಒಂದು ರಾಷ್ಟ್ರದ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸೋದು ಕಡಿಮೆ ಆಗುತ್ತೆ. ಚೈನಾ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟನ್ನು ತೋರಿಸ್ತಾ ಇದೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಭಾರತ ಒಂದು ಡೆಸ್ಟಿನಿಯಾಗಿ ಯಾಕೆ ಕನ್ವರ್ಟ್ ಆಗಬಾರ್ದು, ಇನ್ಫ್ರಾಸ್ಟ್ರಕ್ಚರ್ನ ಸೆಟಪ್ ಮಾಡೋದ್ರಿಂದ ಇದು ಸಾಧ್ಯತೆ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಜನರಲಿ ನಾವು ಏನು ಮಾಡ್ತಾ ಇದ್ದೀವಿ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗ್ತಾ ಇರುವಂಥ ಅಪ್ಲಿಕೇಶನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಇವಾಗ ಚಾಟ್ ಬೋಟ್ ಅಂತ ಯೂಸ್ ಮಾಡ್ತೀವಿ, ಆಟೋಮೇಷನ್ಸ್ ಆಗಿರ್ಬೋದು, ಹಾಗೂ ಪ್ರೊಡಕ್ಟಿವಿಟಿ ಟೂಲ್ಸ್ ಅಂತ ನೋಡ್ತೇವೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಸೆಕ್ಟೋರಲ್ ಗ್ರೋತನ್ನು ಸಹ ನಾವು ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆಯಲ್ಲ. ಹಾಗಾಗಿ ನಾವು ಒಂದು ಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಆಸ್ಪೆಕ್ಟನ್ನು ಇಲ್ಲಿ ತರ್ಬೋದು, ಸೆಕ್ಟರ್ ವೈಸ್ ಫೋಕಸನ್ನು ಮಾಡ್ಬೋದು. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ನ ಫೋಕಸ್ ಮಾಡ್ಬೋದು, ಎಕ್ಸೆಸಿಬಿಲಿಟಿ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಆರ್ಥಿಕತೆಗೆ ಆಗಿರ್ಬೋದು, ನಮ್ಮ ಒಂದು ಸ್ಟ್ರಾಟಜಿಕ್ ಲೆವೆಲಲ್ಲಿ ನಾವು ಅಸೆಟ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕನೆಕ್ಟಿವಿಟಿ ಎನ್ಹಾನ್ಸ್ ಮಾಡ್ಲಿಕ್ಕಂತಲೇ ನಾವು ರೋಡ್ ಕನೆಕ್ಷನ್ ಅಂತ ನೋಡ್ತೀವಿ, ರೈಲ್ವೆ ಕನೆಕ್ಷನ್ಸ್, ಸೊ ಏರ್ವೇ ಕನೆಕ್ಷನ್ಸ್. ಸೊ ಈ ರೀತಿಯಾಗಿ ನಾವು ಸಪ್ರೇಟ್ ಆಗಿರುವಂಥ ಒಂದು ಪ್ರಯಾರಿಟಿಯನ್ನು ಕೊಡ್ತಾ ಇದ್ದೀವಲ್ವ. ಎಲೆಕ್ಟ್ರಿಸಿಟಿ ಅಂತ ಬಂದಿರ್ಬೋದು ಅಥವಾ ಟೆಲಿಕಾಮ್ ನೆಟ್ವರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಫೌಂಡೇಶನ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಇದರಿಂದ ಇನೋವೇಷನನ್ನು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಒಂದು ಆಂತರಿಕವಾಗಿರ್ತಕ್ಕಂತಹ ಕೆಪ್ಯಾಬಿಲಿಟಿಯನ್ನು ಸ್ಟ್ರಾಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಇಂಪಾರ್ಟೆನ್ಸ್ ಅಂತ ನೋಡಿದಾಗ ಆ್ಯಸ್ ಎ ಪಬ್ಲಿಕ್ ಗೂಡ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಇವಾಗ ರೋಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿಯೇ ನಮ್ಮ ಒಂದು ಆಡಳಿತಾತ್ಮಕ ಹಂತದಲ್ಲಿ ಸೆಂಟ್ರಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚು ಫೋಕಸ್ ಮಾಡಬೇಕು ಅಂತ, ಮಾಡರ್ನ್ ಗವರ್ನೆನ್ಸ್ನಲ್ಲಿ ಅಳವಡಿಸ್ಕೋಬೇಕು. ಇದಕ್ಕೆ ಸಂಬಂಧಿಸಿದಂಥ ಒಂದು ರಿಸರ್ಚನ್ನು ಮಾಡಬೇಕು, ಇನೋವೇಷನ್ಸನ್ನು ತರಬೇಕು ಅಂತ. ಸೊ ಇಲ್ಲಿ ಹಂತವಾಗಿ ಆಥರ್ ಅವ್ರು ಹೇಳ್ತಾ ಇರೋದೇನಂತಂದರೆ ಒಂದು ಲೇಯರ್ ವೈಸ್ ನಾವು ಇನ್ಫ್ರಾಸ್ಟ್ರಕ್ಚರ್ನ ಫೋಕಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಫಿಸಿಕಲ್ ಲೇಯರ್ ಅಂತ ಬಂದಾಗ ಯಾವ ರೀತಿಯಾಗಿ ಡೇಟಾ ಸೆಂಟರ್ಸ್ಗಳನ್ನು ನಾವು ನೋಡ್ತೇವೆ, ಅಥವಾ ಪವರ್ ಕೂಲಿಂಗ್ ಸಿಸ್ಟಮನ್ನು ಸಹ ತರುವಂಥದ್ದಾಗಿರ್ಬೋದು, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಫಿಸಿಕಲ್ ಸೆಟಪ್ ಯಾವ ರೀತಿಯಾಗಿರುತ್ತೆ ಅಂತ. ಈವನ್ ಡಿಜಿಟಲ್ ಸೆಟಪ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಂದು ಗವರ್ನೆನ್ಸ್ ಫ್ರೇಮ್ವರ್ಕನ್ನು ತರಬಹುದು, ಯಾವ ರೀತಿಯಾದಂಥ ಎಕ್ಸೆಸಿಬಿಲಿಟಿ ಇರುತ್ತೆ ಅನ್ನುವಂಥ ಒಂದು ಪ್ರೋಟೋಕಾಲ್ಸನ್ನು ಸಹ ತರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಡೇಟಾಗಳನ್ನು ನಾವು ಸರಿಯಾಗಿ ಪ್ರಿಸರ್ವ್ ಮಾಡಲಿಕ್ಕೆ ಡೇಟಾ ಸೆಟ್ಸನ್ನು ಇಂಪ್ರೂವೈಸ್ ಮಾಡ್ಬೋದು. ಸೊ ಮಾಡೆಲ್ಸನ್ನು ಸಹ ತರಲಿಕ್ಕೆ ಸಾಧ್ಯತೆ ಇದೆ ಒಂದು ಪ್ರೋಟೋಕಾಲ್ನ ಮುಖಾಂತರ, ಅಂದರೆ ಡಿಜಿಟಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ. ಸೊ ಪ್ರಸ್ತುತವಾಗಿ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು ಡೇಟಾ ಜನ್ರೇಟ್ ಮಾಡುವಂಥ ಹಂತದಲ್ಲಿ ನಿಯರ್ಲಿ 20% ಗ್ಲೋಬಲ್ ಡೇಟಾವನ್ನು ಜನ್ರೇಟ್ ಮಾಡ್ತಾ ಇದೆ. ಓಕೆ, ಬಟ್ ಇವಾಗ ಹೋಸ್ಟ್ ಅಂತ ಬಂದಾಗ ಕೇವಲ 3% ಗ್ಲೋಬಲ್ ಡೇಟಾ ಸೆಂಟರ್ ಕೆಪಾಸಿಟಿಯನ್ನು ಮಾತ್ರ ಹೊಂದಿದೆ. ನೋಡಿ ಇಲ್ಲಿ ಎಷ್ಟೊಂದು ಇಂಬ್ಯಾಲೆನ್ಸ್ ಇದೆ, ಎಷ್ಟೊಂದು ಗ್ಯಾಪ್ ಇದೆ ಅಂತಲೇ ಗಮನಿಸ್ಬೋದು. ಜನ್ರೇಷನ್ ಮಾಡೋದು ಜಾಸ್ತಿ ಇದೆ, ಬಟ್ ಕಂಟ್ರೋಲಿಂಗ್ ಅಂತ ಬಂದಾಗ ಇಟ್ಸ್ ವೆರಿ ಲೆಸ್ಟ್. ಸೊ ಹಾಗಾಗಿ ಕಾನ್ಸಿಕ್ವೆನ್ಸಸ್ಗಳು ಏನಿದ್ದಾವೆ, ಫಾರಿನ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಸ್ಟಾರ್ಟಪ್ಗಳಾಗಿರ್ಬೋದು, ರಿಸರ್ಚರ್ಸ್ಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಇದರಿಂದ ಹೈ ಕಾಸ್ಟೂ ಆಗುತ್ತೆ. ಹಾಗಾಗಿ ಕಂಟ್ರೋಲ್ ಸಹ ಇಲ್ಲ, ಗವರ್ನು ಮಾಡಲಿಕ್ಕೂ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಈ ಒಂದು ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟು ಅಂತ ಭಾರತ ಕೆಲವೊಂದಿಷ್ಟು ಇನಿಷಿಯೇಟಿವನ್ನು ತೊಗೊಂಡು ಬಂದಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸೊ ಇಂಡಿಯಾ AI ಮಿಷನ್ ಆಗಿರ್ಬೋದು, ಅಥವಾ ಐರಾವತ್ ಅಂತ ಕೇಳಿರ್ತೀರ. ಸೊ ಈ ಎಲ್ಲ ಮಿಷನ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರಿಗೆ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಇದನ್ನು ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಈವನ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತಲೇ ನೋಡ್ತೀವಿ. ಭಾರತ ಆಂತರಿಕವಾಗಿ ಕೆಪ್ಯಾಬಿಲಿಟಿಯನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಫರ್ಟ್ಸನ್ನು ಹಾಕ್ತಾ ಇದೆ. ದೇರ್ ಆರ್ ಸಮ್ ಚಾಲೆಂಜಸ್, ದೇರ್ ಆರ್ ಸಮ್ ರಿಸ್ಕ್ ಅಲ್ವಾ. ಡೆಫಿನೆಟ್ಲಿ ಒಂದು ಸ್ಟ್ರಾಟಜಿಕ್ ಡಿಪೆಂಡೆನ್ಸಿಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ, ಹಾಗೂ ಡೊಮೆಸ್ಟಿಕ್ ಇನೋವೇಷನ್ಸ್ಗೆ ಹೆಚ್ಚು ಫೋಕಸನ್ನು ಮಾಡಬೇಕು. ಸೆನ್ಸಿಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ನಾವು ನಿಗಾ ವಹಿಸಬೇಕು ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾವು ಸಾಕಷ್ಟು ಇಶ್ಯೂಸ್ಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಇದೆ. ಸಾಕಷ್ಟು ಸೆಕ್ಟರ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪಾರ್ಟೆನ್ಸ್ ಅಂತ ನೋಡ್ತೇವೆ. ಇವಾಗ ಎನರ್ಜಿ ರಿಲೇಟೆಡ್ ಇರುವಂತೆ ಒಂದು ಇಂಟೆನ್ಸಿವ್ ಅಂತ ನೋಡ್ತೇವೆ. ವಾಟರ್ ಇಂಟೆನ್ಸಿವ್ ಆಸ್ಪೆಕ್ಟನ್ನು ತರಬೇಕು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರಿಂದ ನಾವು ಬಳಕೆ ಮಾಡ್ಕೋಬೋದಲ್ವಾ. ಇವಾಗ ಕೇವಲ ನಾವು ಎನರ್ಜಿ ಎಫಿಷಿಯೆಂಟ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ
ಮಾಡ್ತಾ ಇದ್ದೀವಿ ಅಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬರ್ತಾ ಇರುವಂಥ ಒಂದು ಔಟ್ಕಮ್ನ ಮುಖಾಂತರ ಇನ್ನೂ ಹೆಚ್ಚು ಎಫಿಷಿಯನ್ಸಿಯನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ನ ಎಕ್ಸ್ಪ್ಯಾನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಸೆಕ್ಟರ್ಸ್ಗಳಲ್ಲಿ ಇದು ಸಹಕಾರಿ ಆಗಲಿದೆ. ವೆನ್ ಇಟ್ ಕಮ್ಸ್ ಟು ದ ರಿನ್ಯೂಯಬಲ್ ಎನರ್ಜಿ ಆಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಈ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ನಾವು ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಸಹ ಇಲ್ಲಿ ತೆಗೆದುಕೊಳ್ಬೋದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರನೂ ಸಹ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ನಿಗಾ ವಹಿಸಬೇಕು ಅಂತ ಆಥರ್ ಅವರು ಇಲ್ಲಿ ಎಕ್ಸ್ಪ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗವರ್ನೆನ್ಸನ್ನು ಸಹ ನಮಗೆ ತರಲಿಕ್ಕೆ ಸಾಧ್ಯತೆ ಇದೆ. ಪಬ್ಲಿಕ್ ಇಂಟ್ರೆಸ್ಟನ್ನು ಸಹ ನಾವು ಇಲ್ಲಿ ಸೇಫ್ ಗಾರ್ಡ್ ಮಾಡೋದು ಇಂಪಾರ್ಟೆಂಟು ಅಂತ. ಹಾಗಾಗಿ ಇವಾಗ IT, ಇ-ಕಾಮರ್ಸ್, ಫೈನಾನ್ಸ್ ಅಂತ ಯಾವ ರೀತಿಯಾಗಿ ನೋಡ್ತೀವಲ್ಲ, ಅದೇ ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಇನ್ಫ್ರಾಸ್ಟ್ರಕ್ಚರು ಒಂದು ಪಬ್ಲಿಕ್ ಗೂಡ್ ಆಗಿ ಕನ್ವರ್ಟ್ ಆಗಬೇಕು ಅಂತ. ಸೊ ಇದರಿಂದ ಎಲ್ಲ ಸೆಕ್ಟರ್ಗೂ ಸಹ ಸಹಕಾರಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೆನಿಫಿಟ್ಸನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಡೇಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಹಂತದಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ವೈ ಆರ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸೀಸ್ ಕನ್ಸಿಡರ್ಡ್ ಯೂಸ್ಫುಲ್ ಇನ್ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್? Option A, they can reduce dependence on SWIFT. Option 2, they allow programmable and traceable transactions. Option 3 ನಡಿನಲ್ಲಿ they can improve transparency and reduce laundering. 3 ಸ್ಟೇಟ್ಮೆಂಟ್ಸ್ ನಡಿನಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ಸರಿಯಾದಂತಹ ಸ್ಟೇಟ್ಮೆಂಟನ್ನು ಕೇಳಿದರೆ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.